ಮೇಡಮ್ ಈಗಲೂ ಕೂಡ ಎಷ್ಟೋ ಸಾರಿ ಸಿನಿಮಾದ ಫುಲ್ ಕತೆ ಗೊತ್ತಿದ್ರು ಕೂಡ ಆ್ಯಕ್ಟಿಂಗನ್ನು ಅಚೀವ್ ಮಾಡೋಕ್ಕಾಗಲ್ಲ ಆ ಪಾತ್ರದ್ದು. ಸೊ ನೀವು ಕತೆ ಗೊತ್ತಿಲ್ಲ ಅಂತ ಹೇಳ್ತೀರಿ, ಬಟ್ ಈ ಕ್ಯಾರೆಕ್ಟರ್ ನೋಡಿದ್ರೆ ಒಂದು ಕಡೆ ತುಂಬ ವಿಲನಿಸ್ ಕಾಣಿಸುತ್ತೆ, ಮತ್ತು ಈ ಕಡೆ ಹೀರೋಯಿನ್ ಆಗೂ ಕಾಣಿಸ್ತೀರಾ. ಸೊ ಹೇಗಿತ್ತು ಅಂತ ಅಂದ್ಬಿಟ್ಟು ಆ ಪಾತ್ರ ಮಾಡುವಾಗ? ನನಗೆ ಒಂದು ಆ್ಯಕ್ಟಿಂಗ್ ಕ್ಯಾಮರಾ ಎಷ್ಟೇ ಕ್ಲೋಸ್ ಇದ್ದರೆ ನಾವು ಚೀಟ್ ಮಾಡೋಕ್ಕೆ ಆಗಲ್ಲ. ಆ್ಯಕ್ಟಿಂಗ್ ನಾವು ಮನಸ್ಸಲ್ಲಿ ಏನಿದೆ ಕರೆಕ್ಟಾಗಿ ಬರುತ್ತೆ. ಸೊ ಒಂದು ಆರ್ಟಿಸ್ಟ್ ಇಲ್ಲ ನಾನು ದೊಡ್ಡ ಇದಂತ ಅಲ್ಲಿ ಹೋಗಿದ್ರೆ ಆ್ಯಕ್ಟ್ ಮಾಡೋಕ್ಕೆ ಆಗಲ್ಲ. ನಾವು ಅದನ್ನು ಒಂದು ವರ್ಕ್ ಇಸ್ ವರ್ಷಿಪ್ ಹೇಳ್ತಾ ಇದ್ರಲ್ಲ, ಅದಕ್ಕೆ ಏನು ಕ್ಯಾರೆಕ್ಟರ್ ಇದೆ ಒಂದು ಮುಂಚೆದು ಆ ಕ್ಯಾರೆಕ್ಟರ್ ಒಳಗಡೆ ಅದೇ ನಾನು ಹೇಳಿದೆಲ್ಲ ಇವತ್ತು ನೀವು ನೋಡಿ ಆ ಗಿಫ್ಟಲ್ಲಿ ಲವ್ ದ ಅದರ್ ಆ್ಯಸ್ ಯುವರ್ ಸೆಲ್ಫ್. ಗಾಡ್ ಬಟ್ ಲವ್ ದಿ ಅದರ್ ಆ್ಯಸ್ ಯುವರ್ ಸೆಲ್ಫ್ ಮೀನ್ಸ್ ಬೇರೆ ಅವ್ರದ್ದು ನೋವು ಬೇರೆ ಅವ್ರದ್ದು ಖುಷಿ ನಮಗೆ ಗೊತ್ತಾಗಬೇಕು. ಅದಕ್ಕೆ ಒಂದು ಆರ್ಟಿಸ್ಟ್ಗೆ ಆ ಆ ಆ ಕ್ಯಾರೆಕ್ಟರ್ ಏನು ನಡೀತಾ ಇದ್ರೆ ನಾವು ಥಿಂಕ್ ಮಾಡಬೇಕು ಆ್ಯಂಡ್ ಆ್ಯಕ್ಟ್ ಮಾಡಬೇಕು. ಸುಮ್ಮನೆ ನಾನು ಡೈಲಾಗ್ ಏನು ಆ ಥರ ಮಾಡಿದರೆ ಏನು ಬರಲ್ಲ. ಸೊ ನನಗೆ ಎಕ್ಸಾಕ್ಟ್ ಸ್ಟೋರಿ ಅಷ್ಟೇ ಗೊತ್ತಿರಲಿಲ್ಲ. ಅದು ಒಂದು ಸೀನ್ ಕೊಟ್ಟರೆ ನಾನು ಕ್ವಯಟಾಗಿ ನಾನು ಏನೋ ಅದು ಮೇಕಪ್ ಮಾಡಲ್ಲ. ನಾನು ಅಲ್ಲಿ ಹೋಗಿ ಥಿಂಕ್ ಮಾಡ್ತಾಯಿದ್ದೀನಿ ಆ ಕ್ಯಾರೆಕ್ಟರ್ಗೆ ಹೆಂಗೆ ಫೀಲ್ ಆಗುತ್ತೆ, ಈ ಥರ ಮಾಡಿದರೆ ಆ ಥರ ಮಾಡಿದರೆ ಏನೋ. ಸೊ ನಾನು ಅದರಲ್ಲೂ ತುಂಬ ಅದೇ ನನಗೆ ಸ್ಟೇಟ್ ಅವಾರ್ಡ್ ಗುಜರಾತಲ್ಲಿ ಸ್ಟೇಟ್ ಅವಾರ್ಡ್ ಸಿಕ್ತು. 16 60 ಒಂದು ರೋಲ್ ಮಾಡಿದ್ದೀನಿ. ಆ್ಯಂಡ್ UP ಬಿಹಾರ್ಲು ದೊಡ್ಡ ಹಿಟ್ ಆಯಿತು. ಬಿಕಾಸ್ ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ತಗೊಳ್ಳಲ್ಲ, ಅದು ಇಂಪಾರ್ಟೆಂಟ್ ಇರುತ್ತೆ. ಈ ಸಿನಿಮಾದಲ್ಲಿ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ಒಂದಷ್ಟು ಶಾರ್ಟ್ಸ್ಗಳಿದೆ. ಯಾಕೆಂದರೆ ಒಂದು ಬೆಟ್ಟದ ಮೇಲೆ ನೀವು ಲವ್ ಪ್ರಪೋಸ್ ಮಾಡೋ ಸೀನ್ ಆಗಲಿ, ನಿಮ್ಮನ್ನು ಎಳೆದಾಡುವಂಥ ಸೀನ್ಗಳು ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥ. ಅದ್ರ ಜೊತೆಗೆ ಈ ಸಿನಿಮಾದ ಡೈರೆಕ್ಟರ್ ಉಪೇಂದ್ರ ಅವರು, ಬಟ್ ಕಾಸ್ಟ್ಯೂಮ್ ವಿಚಾರದಲ್ಲಿ ನೀವು ಅವ್ರಿಗೆ ಡೈರೆಕ್ಟ್ ಮಾಡ್ತೀರಾ. ಯಾಕಂದರೆ ಒಂದು ಸುಮ್ಮನೆ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಅದರ ಹಿಂದಿನ ಕಾರಣ ನೀವು ಅಂತ ಆಯ್ತು. ಅಲ್ಲ, ಅದು ಪಾಪ ಈ ಉಪೇಂದ್ರ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಈ ಥರ ಒಂದು ಫಿಲ್ಮ್ ಡೈರೆಕ್ಟ್ ಮಾಡೋಕ್ಕೆ ಅವರು ಏಜ್ ಏನು 25 26 ಅಷ್ಟೇ ಇತ್ತು, 26 ಏನಾದರೂ ಇತ್ತು. ಅವರು ಥಿಂಕ್ ಮಾಡಿಲ್ಲ ನಾನು ಹೀರೋ, ಇದು ನಮ್ಮ ಫಿಲ್ಮ್, ನಾನು ಹೀರೋ ಆಗಿ ಡ್ರೆಸ್ ಮಾಡಿಕೊಂಡು ಪಾಪ ಅವರು ಕೆಲಸ ಮಾಡಿಕೊಂಡು ಎಷ್ಟು 23 hours ಅವರು ಕೆಲಸ ಮಾಡ್ತಾಯಿತ್ತು. ಸೊ ನಾನು ನೋಡಿಕೊಂಡು ಅದು ನಾವು ಮಾತ್ರ ಸುಮ್ಮ ಡ್ರೆಸ್ ಮಾಡ್ಕೊಂಡು ನನ್ನ ಕಾಸ್ಟ್ಯೂಮರ್ ಜೊತೆ ಹೋಗಿದ ತಕ್ಷಣ ನಾನು ಸರ್ ಕ್ಯಾನ್ ಐ ಆಲ್ಸೋ ಪ್ಲ್ಯಾನ್ ನಿಮ್ಮ ಕಾಸ್ಟ್ಯೂಮ್ ಮಾಡಿ ಅವರು ಎಡಿಟಿಂಗ್ ಅದೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು. ಸೊ ಅದರಲ್ಲೇ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ. ಯಾವುದು ಎವ್ರಿ ಸೀನ್ ಸುಮ್ಮನೆ ಸಾಂಗ್ ಫುಲ್ ಕಾಸ್ಟ್ಯೂಮ್ ನಾನೇ ಮಾಡಿದೆ. ನಾನು ಅಲ್ಲಿ ಫ್ಲೋರಲ್ಲಿ ಕೂತ್ಕೊಂಡು ನನಗೆ ಏನಿಲ್ಲ, ನಾನು ಹೀರೋಯಿನ್, ನನಗೆ ಅದೇ ಬಗ್ಗೆ ಗೊತ್ತೇ ಇರಲಿಲ್ಲ ನಾನು ಹೀರೋಯಿನ್ ಅಂತ ಆ ಥರ ಮಾಡಬೇಕು ಅಂತ. ನಾನು ಪಾಪ ನಾವು ಟೀಮ್ ಅದೇ ಐ ಥಿಂಕ್ ಏನು ಗೊತ್ತಾ, ಇಷ್ಟೇ ಹಿಟ್ ಆಯಿತು. ನಾವು ಒಟ್ಟಿಗೆ ಒಂದು ಟೀಮ್ ವರ್ಕ್, ಏನು ಜೆಲಸಿ ಇಲ್ಲ, ಏನು ಇಲ್ಲ, ನೀವು ದೊಡ್ಡ ನಾನು ಏನು ಒನ್ ಟುಗೆದರ್ ಲೆಟ್ಸ್ ಡೂ ಅಂತ ಹಾಕಿ ಆ ಥರ ಒಂದು ಸ್ಪಿರಿಟ್ ಬಂದರೆ ಒಂದು ಇನ್ನಸೆನ್ಸ್ ಇತ್ತು. ಏನೋ ಅವರು ನನಗೆ ಈಗ ವರ್ಕ್ ಪ್ಲೇಸ್ಲೆಲ್ಲ ಇದೆ, ನಾನು ಮೇಲೆ ಹೋಗಬೇಕು, ನೀವು ಹೋಗಬಾರ್ದು, ಅದೆಲ್ಲ ಜೆಲಸಿ ಏನಿಲ್ಲ. ನಾವು ಎಲ್ಲ ಒಟ್ಟಿಗೆ ಮಾಡಿದೆ. ಆ್ಯಂಡ್ ಒಂದು ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಉಪೇಂದ್ರ ಇಸ್ ಅವರ್ ಕ್ಯಾಪ್ಟನ್ ಆಫ್ ದ ಶಿಪ್. ಅವ್ರು ಏನು ಹೇಳಿದ್ರೆ ನಾವು ಚಾಂದಿನಿ ಮೇಕಪ್ ಆಗಬಾರ್ದು, ಏನು ಹಾಕಿದೆ ಎಲ್ಲರೂ ಉಪೇಂದ್ರನು ಕೇರ್ಫುಲ್ ಆಗಿ ಮಾಡಿದೆ. ನಾನು ಸ್ವಲ್ಪ ಒಂದು ಥರ ಕ್ಯಾರೆಕ್ಟರ್ ಥರ ನನ್ನ ಏನು ಸರ್ ಏನು ಸೀನ್ ಇದು ಏನಾದರೂ ಅಂದರೆ ಅವ್ರಿಗೆ ಸ್ವಲ್ಪ ಡೌಟ್ ಇತ್ತು, ಇದು ರಿಯಲ್ ಆಗಿ ಚಾಂದಿನಿ ಅಂತ ಇಲ್ಲ. ಸೊ ಅದೇ ಬೆಟ್ಟದ ಸೀನ್ ತೆಗೆ ಭಯ ಆಗಲಿಲ್ಲ ಅಂತ ಆ ಟಾಪಲ್ಲಿ ನಿಂತಿರುವಂಥ ಸಂದರ್ಭದಲ್ಲಿ? ತುಂಬ ಭಯ ಆಯಿತು. ಬಿಕಾಸ್ ನಾನು ನೋಡಿದರೆ ನಮ್ಮ ಅಮ್ಮ ಇರಲಿಲ್ಲ, ಅಮ್ಮ ಇದ್ದರೆ ಶಿಲ್ಸೆ. ಬಿಕಾಸ್ ನನಗೆ ಆ ಜೀಪ್ ಬರ್ತಾ ಇದ್ರಲ್ಲ, ಅದೇ ನಾನು ಇವತ್ತು ನೋಡಿದ್ರೆ ಆ ಜೀಪ್ ಬರ್ತಾ ಜೀಪ್ಲ ಒಳಗಡೆ ಯಾರು ಇರಲಿಲ್ಲ. ಸೊ ಜೀಪ್ ಬರ್ತಾ ಇದ್ರೆ ನಾನು ಇಲ್ಲಿ ಇದೆ, ನನಗೆ ತುಂಬ ಭಯ ಆಯಿತು. ಈವನ್ ಲಾಸ್ಟ್ ಸೀನ್ ಕ್ಲೈಮ್ಯಾಕ್ಸ್ ಸೀನ್ ಅವರು ಫುಲ್ ಫೈರ್ ಆಗ್ತಾ ಇದ್ರಲ್ಲ, ನಾನು ಒಳಗಡೆ, ಅವರು ಕ್ಯಾಮರಾಮ್ಯಾನ್ ಡೈರೆಕ್ಟರ್ ಒಳಗಡೆ ಔಟ್ಸೈಡ್. ಆ್ಯಂಡ್ ನನ್ನ ಟೈ ಮಾಡಿದೆ ಅವರೆಲ್ಲ ಈ ಥರ ಫೈರ್ ಆಗಿ, ಏನು ಫೈರ್ ಎಂಜಿನ್ ಇಲ್ಲ ಏನಿಲ್ಲ. ಸೊ ಅದಕ್ಕೆ ನನಗೆ ತುಂಬ ಭಯ ಬಂತು.